ಹನಿ ಟ್ರ್ಯಾಪ್ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಡಿಜಿಐಜಿಪಿಗೆ ದೂರನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸ್ಫೋಟಕ ವಿಚಾರಗಳನ್ನ ಕೂಡ ಹಂಚಿಕೊಂಡಿದ್ದಾರೆ ರಾಜೇಂದ್ರ ರಾಜಣ್ಣ ಅವರು. ಅದು ಕೊಲೆ ಯತ್ನಕ್ಕೆ ಸಂಬಂಧಪಟ್ಟಂತಹ ಗಂಭೀರ ಆರೋಪ. 3 ಜನ ಹತ್ಯೆ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಜನವರಿಯಲ್ಲೇ ಮಾಹಿತಿ ಇತ್ತು ಅಂತ ಹೇಳಿದ್ದಾರೆ. ಇವತ್ತು ಮನೆ ಹತ್ರ ಹೋಗಿ ಅಲ್ಲಿ ಇದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾಲೆ ಅವರು ಪ್ರಿಲಿಮಿನರಿ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು CID ಅವ್ರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವ್ರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರುವಂಥ. ಯಾರ ಮೇಲೆ ಅನುಮಾನ ಅಂತ ಹೆಂಗೆ ಹೇಳಪ್ಪ, ಅಲ್ಲೇನಾದ್ರು ಹೆಸರು ಇದೆ, ಅಲ್ಲಿ ಯಾರು ಹೆಸರು ಹೇಳಿದ್ದಾರೆ, ಹೆಸರು ಹೇಳಿದರೆ ನಾನು ಹೇಳ್ತೀನಿ. ಸರ್, ಈಗ 2 ಕಂಪ್ಲೇಂಟ್ ತಂದೆಯವರು ಕೊಟ್ಟಿರೋದು ಹನಿ ಟ್ರ್ಯಾಪ್ ಬಗ್ಗೆ, ನೀವು ಕೊಟ್ಟಿರೋದು ಕೊಲೆ ಪ್ರಯತ್ನ. ಸರ್, ಮತ್ತೆ ಇನ್ನೊಂದು ಪ್ರಮುಖವಾಗಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದವರ ಮೇಲೆ ಸಾಕಷ್ಟು ಆರೋಪ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾರ ಬಗ್ಗೆ ಬರ್ತಿದೆ ನನಗೆ ಗೊತ್ತಿಲ್ಲ. ಅಂದರೆ ನೇರವಾಗಿ ಹೇಳಬೇಕು ಅಂದರೆ DK ಶಿವಕುಮಾರ್ ಅವ್ರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಆರೋಪ. ಆ ಥರ ರಾಜಣ್ಣವರೆಲ್ಲೂ ಹೇಳಿಲ್ವಲ್ಲ. ಅಲ್ಲಲ್ಲ, ನಿಮ್ಮ ಪಕ್ಷದವರು ಬೇರೆ ಬೇರೆ ಯಾರು ಹೇಳ್ತಾರೆ ನೀವು ಅವ್ರನ್ನ ಕೇಳಬೇಕು. ಮಹಾನಾಯಕ ತುಂಬಾ ನಾಯಕರು ಮಾತಾಡ್ತಾ ಇದ್ದಾರೆ. ಈಗ ಮಹಾನಾಯಕರು ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ, ಆಯಿತಾ. ರಾಜಣ್ಣವರಾಗಲಿ ನಾನಾಗಲಿ ಇಂಥವ್ರ ವ್ಯಕ್ತಿ ಮಾಡಿಸಿದ್ದಾರೆ ಅಂತ ಹೇಳಿಲ್ಲ. ತನಿಖೆ ಆಗಲಿ ಅಂತ ಅವರು ಹೇಳಿದ್ದಾರೆ, ತನಿಖೆ ಆಗಲಿ. ಸರ್, ಯಾವ ಮನೆಗೆ ಬಂದಿದ್ದಾರೆ? CIDನವರು ಎಲ್ಲಿಗೆ ಬಂದಿದ್ರು? ಮತ್ತಿಗೆ ಇದು ತುಮಕೂರು ಜೈಮಾಲ್ ರೋಡ್, ಬೆಂಗಳೂರು DGನೇ ಆದೇಶ ಮಾಡಿದಾರಂತ. ಹೌದು. ಇವತ್ತಿಂದ ಏನಾದರೂ FIR ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ನನಗೆ ಗೊತ್ತಿಲ್ಲ. ಅದು ಅವರು DG ಅವರು CID ಅವರು ಕೊಟ್ಟಿರೋದ್ರಿಂದ CID ಅವರು ಇವತ್ತಿಂದ ಪ್ರಾರಂಭ ಮಾಡಿದ್ರು. ಯಾವ ದೂರು? ಅಲ್ಲಿ ಹೋಮ್ ಮಿನಿಸ್ಟ್ರಿಗೆ ಕೊಟ್ಟಿದ್ದ ದೂರನ್ನ ಹೋಮ್ ಮಿನಿಸ್ಟರ್ ಕೊಟ್ಟಿರುವಂಥದ್ದು. ಇದಿನ್ನೂ ಅಫಿಷಿಯಲಿ ಕೊಟ್ಟಿಲ್ಲ ನೀವು? ಯಾವುದು? ನಿಮ್ಮ ಏನು ಇವತ್ತು ಇಲ್ಲಿ ಕೊಟ್ಟಿದ್ದೀನಿ, ನಾಳೆ ದೂರನ್ನು ಅಲ್ಲಿ SP ಅವ್ರು ಕೊಡಿ ಅಂತ ಮಾತಂದ್ರೆ. DG ಏನು ಹೇಳಿದ್ರು ಸರ್ ಇದ್ರ ಬಗ್ಗೆ? ಕಂಪ್ಲೇಂಟ್ ಅಷ್ಟೇ ಹೇಳಿದ್ದು, ಕಂಪ್ಲೇಂಟ್ ನೋಡಿದ್ದಾರೆ. ಇದನ್ನು ನಾನು ತೊಗೊಳಕ್ಕೆ ಬರೋದಿಲ್ಲ, ಲೋಕಲ್ ಅಲ್ಲ ಆಗಿರೋದ್ರಿಂದ ಅಲ್ಲಿ SP ಆಫೀಸಿಗೆ ಕೊಡೋಕ್ಕೆ ಹೇಳಿದರೆ ನಾಳೆ ಹೋಗ್ಬೋದು. ಏನಾದರೂ ಸಂಪರ್ಕಿಸಿದ್ರೆ CID ಆಫೀಸರ್ಗಳು ಏನಾದರೂ ಸ್ಟೇಟ್ಮೆಂಟ್ ಮಾಡಬೇಕು ಅಂತ ಏನಾದರೂ ಸಂಪರ್ಕಿಸಿದ್ರೆ ಆಫೀಸರ್ಗಳು ಸ್ಟೇಟ್ಮೆಂಟ್ ಮಾಡೋದಕ್ಕೆ CID ಆಫೀಸರ್ಗಳು ನಿಮ್ಮನ್ನ ಏನಾದರೂ ಸಂಪರ್ಕಿಸಿದ್ರು? ಇವತ್ತು ಪರಿಶೀಲನೆ ಮಾಡಿದ್ದಾರೆ ಅಷ್ಟೇ. ಮನೆ ಹತ್ರ ಬಂದು ಮನೇಲಿ ಎಷ್ಟು ಜನ ಇದ್ದಾರೆ, ಯಾರು ಕೆಲಸದವ್ರು ಎಷ್ಟು ಜನ ಇದ್ದಾರೆ ಅದನ್ನ ಮಾಹಿತಿಯನ್ನು ಕಲೆ ಇಲ್ಲ, ಅದು ನನಗೆ ಗೊತ್ತಿಲ್ಲ. ನನಗೆ ಫೋನ್ ಮಾಡಿ ಹೇಳಿದ್ರೆ ಹಿಂಗೆ ಬಂದು ಹೋಗಿದ್ದಾರೆ ಅಂತ. ಬೆಳಿಗ್ಗೆನೇ ಬಂದು ಹೋಗಿ. ಥ್ಯಾಂಕ್ ಯು. ನಮ್ಮ DG ಓಕೆ, ಒಂದ್ ಕಡೆಗೆ ರಾಜೇಂದ್ರ ರಾಜಣ್ಣ ಅವರು ಅನೇಕ ಮಾಹಿತಿಯನ್ನ ಹಂಚಿಕೊಳ್ತಾ ಈ ಕೇಸನ್ನ CIDಗೆ ಇನ್ವೆಸ್ಟಿಗೇಷನ್ಗೆ ಸರ್ಕಾರ ಕೊಟ್ಟಿದೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ರು. ಜಯಮಲ್ ಮನೆ ಬಳಿ ಕೂಡ ಪೊಲೀಸರು ಹೋಗಿದ್ದಾರೆ.